ಎಲ್ಲರಿಗೂ ಆರ್ಯವಿದ್ಯಾ ಪಾಠ ಕ್ಲಾಸಸ್ಗೆ ಸ್ವಾಗತ. ಇಂದು ನಾವು 2026 SSLC ಎಕ್ಸಾಮ್ನಲ್ಲಿ ಸಮಾಂತರ ಶ್ರೇಣಿಯ ಮೇಲೆ 7 ಅಂಕದ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಸೊ ಆ ಪ್ರಶ್ನೆ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಸೊ ಏನಪ್ಪ ಅದು ಪ್ರಶ್ನೆ ಇಂಪಾರ್ಟೆಂಟ್ ಅಂದ್ರೆ 1,5,9 ಈ ಸಮಾಂತರ ಶ್ರೇಣಿಯ ಮೊದಲ 16 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಸೊ ಇದು ಪ್ರಶ್ನೆ ಕಂಪಲ್ಸರಿ 2 ಮಾರ್ಕ್ಸ್ ಬಂದೇ ಬರುತ್ತೆ ಎಕ್ಸಾಮ್ನಲ್ಲಿ, ನೆನ್ಪಿಟ್ಕೋರಿ. ಸೊ ಅವಾಗ ನಾವು ಏನ್ ಮಾಡ್ಬೇಕಂದ್ರೆ ಇದನ್ನ ಬಿಡಿಸೋಣ. ಈಗ ಏನೇನು ಕೊಟ್ಟಿದ್ದಾರೆ? 1,5,9 ಎಷ್ಟನೇ ಪದ? 16 ಪದಗಳ ಮೊತ್ತ ಕೊಟ್ಟಿದ್ದಾರೆ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ಎಲ್ಲ ಮಕ್ಕಳು ಕನ್ಫ್ಯೂಸ್ ಆಗೋದು. ಮೊತ್ತ ಸೂತ್ರ ಬೇರೆ ಮತ್ತು ಪದ ಸೂತ್ರ ಬೇರೆ. ಸೊ ಮೊತ್ತ ಅಂತ ಬಂದಾಗ ನೀವು SN ನೆನ್ಪಿಟ್ಕೋರಿ, ಪದ ಅಂತ ಬಂದಾಗ EN ನೆನ್ಪಿಟ್ಕೋರಿ. ಇವಾಗ ಇವುಗಳನ್ನ ಗುರುತು ಮಾಡ್ಕೊಳ್ಳೋಣ ಏನೇನಿದೆ ಅಂತ. ಸೊ ಇಲ್ಲಿ 1 ಅನ್ನೋದು ಇದು A1 ಆಗುತ್ತೆ, 5 ಅನ್ನೋದು ಇದು A2 ಆಗುತ್ತೆ, 9 ಅನ್ನೋದು ಇದು A3 ಆಗುತ್ತೆ. ಹಂಗೆ ಮುಂದೆ ಹೋಗ್ತಾ 16 ಅನ್ನೋದು ಇದು AN ಆಗುತ್ತೆ, ಅಂದ್ರೆ ಇದು ಕೊನೆಯ ಪದವಾಗುತ್ತೆ. ಸೊ ಇಲ್ಲಿ ಸಿಕ್ಕುತ್ತೆ ನಮಗೆ A1 ಅನ್ನೋದು ಏನಿದೆ? 1 ಇದೆ. ಅದೇ ರೀತಿ N ಎಂಬುದು ಏನಿದೆ? ಕೊನೆಯ ಪದ 16 ಇದೆ. ಇಲ್ಲಿ ನಮಗೆ ಡಿ ಅನ್ನ ಕಂಡುಹಿಡಿಬೇಕು. ಡಿ ಹೆಂಗ್ ಕಂಡುಹಿಡಿತೀರಂದ್ರೆ A2 ಮೈನಸ್ A1. ಇಲ್ಲಿ ಗುರ್ತು ಮಾಡ್ಕೊಂಡಿವಿ. A2 ಅಂದ್ರೆ ಎಷ್ಟಿದೆ? 5 ಇದೆ. ಮೈನಸ್ A1 ಅನ್ನೋದು ಎಷ್ಟಿದೆ? 1 ಇದೆ. ಸೊ 5ರಲ್ಲಿ 1 ಕಳೆದ್ರೆ 4. ಸೊ ನಮಗೆ ಎಲ್ಲ ಸಿಕ್ತು. A1 ಸಿಕ್ತು, N ಸಿಕ್ತು ಮತ್ತು D ಸಿಕ್ತು. ಇವಾಗ ಸೂತ್ರ ಉಪಯೋಗಿಸಿ ಅದನ್ನ ನಾವು ಮಾಡಬೇಕು. ನೋಡಿ, ಸೂತ್ರ ಏನಿದೆ? SN is equal to N/2 whole bracket 2A plus bracket N minus 1 bracket close D whole bracket close. ಸೊ ಇವಾಗ ಏನೇನು ಸಿಕ್ಕಿದೆಯಲ್ಲ ಅವೆಲ್ಲ ತಗೊಂಡು ಇಲ್ಲಿ ಇನ್ಪುಟ್ ಮಾಡಬೇಕು. ಎಸ್ಗೆ ಎಸ್ ಆಸ್ ಇಟ್ ಈಸ್. ಎನ್ ಅಂದ್ರೆ ಎಷ್ಟಿದೆ? ಅಲ್ಲಿ 16 ಇಸ್ ಈಕ್ವಲ್ ಟು ಎನ್ ಅಂದ್ರೆ 16 ಭಾಗಿಲೆ 2 ಬ್ರಾಕೆಟ್ ಹಾಕಿ 2ಗೆ 200. ಇಲ್ಲಿ ಎ ಇದೆಯಲ್ಲ, ಇದ್ರ ಮಧ್ಯದಲ್ಲಿ ಏನಿಲ್ಲ ಇಂಟು ಚಿಹ್ನೆ ತಗೋರಿ. ಎ ಅಂದ್ರೆ ಎಷ್ಟು? 1 ಪ್ಲಸ್ ಹಾಕಿ ಬ್ರಾಕೆಟ್ ಹಾಕಿ ಎನ್ ಅಂದ್ರೆ ಎಷ್ಟು? 16 ಮೈನಸ್ 1 ಬ್ರಾಕೆಟ್ ಕ್ಲೋಸ್ ಮಾಡಿ. ಡಿ ಅಂದ್ರೆ ಎಷ್ಟು ಬಂದಿದೆ? 4 ಹೋಲ್ ಬ್ರಾಕೆಟ್ ಕ್ಲೋಸ್ ಮಾಡಿ. ಈ ರೀತಿ ಮೊದಲು ಏನೆಲ್ಲ ಕೊಟ್ಟಿದ್ರೆ ಅದನ್ನ ನಾವು ಇಲ್ಲಿ ಇನ್ಪುಟ್ ಮಾಡಬೇಕು. ಈಗ ನೆಕ್ಸ್ಟ್ ನಾವೇನ್ ಮಾಡಬೇಕು? ಅದ್ರ ಮೇಲೆ ಲೆಕ್ಕ ಮಾಡ್ಕೊತಾ ಹೋಗ್ಬೇಕು. ಸೊ ಏನೇನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಹಾಕಿದೀವೆಲ್ಲ ನಾವು. S16 is equal to 16/2 ಹಾಕಿದೀವಿ, 2 into 1 ಹಾಕಿದೀವಿ, ಪ್ಲಸ್ಗೆ ಪ್ಲಸ್ ಬ್ರಾಕೆಟ್ 16 minus 1 ಬ್ರಾಕೆಟ್ 4 ಬ್ರಾಕೆಟ್ ಕ್ಲೋಸ್. ಸೊ ಇವಾಗ ನಾವು S16 ಹಿಂಗೆ ಬರ್ಕೊಳ್ಳಿ. 2 1ಲೆ 2 8ಲೆ. ಸೊ ಇದು 8 ಬಂತು. ಇದನ್ನ ಗುಣಾಕಾರ ಮಾಡಿ 2 1ಲೆ 2 ಆಗುತ್ತೆ. ಪ್ಲಸ್ಗೆ ಪ್ಲಸ್ ಬ್ರಾಕೆಟ್ 16 ಮೈನಸ್ 1 ಅಂದ್ರೆ 15 ಆಗುತ್ತೆ. ಬ್ರಾಕೆಟ್ ಕ್ಲೋಸ್. 4 ಅದೇ ರೀತಿ ಇರಬೇಕು. ಇದಿಷ್ಟು ಬಂತಿದೆ. ತದನಂತರ S16 ಅದೇ ರೀತಿ ಬರ್ಕೊಳ್ಳಿ. 8 ಅದೇ ರೀತಿ ಇರಲಿ, 2 ಪ್ಲಸ್ ಅದೇ ಇರಲಿ. ಇವಾಗ 15 ಇಂಟು 4 ಅನ್ನು ನಾವು ಇಲ್ಲಿ ಗುಣಾಕಾರ ಮಾಡಬೇಕು. ಸೊ 15 ಇಂಟು 4 ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ? 15 4 60 ಆಗುತ್ತೆ. ಸೊ ಬ್ರಾಕೆಟ್ ಕ್ಲೋಸ್. ಸೊ ಇಲ್ಲಿ ತನಕ ಬಂದ್ವಿ. ಅದೇ ರೀತಿ S16 ಅದೇ ರೀತಿ ಬರ್ಕೊಳ್ಳಿ. 8 ಅದೇ ರೀತಿ. ಇವಾಗ ಇಲ್ಲಿ ಏನ್ ಮಾಡಬೇಕು? ಪ್ಲಸ್ ಚಿಹ್ನೆ ಇದೆಲ್ಲ ಪ್ಲಸ್ ಮಾಡ್ಬಿಡಿ. 2 ಪ್ಲಸ್ 60 ಅಂದ್ರೆ ಎಷ್ಟಾಗುತ್ತೆ? 62 ಆಗುತ್ತೆ. ಸೊ ಇವಾಗ ಏನ್ ಉಳಿತು? 8 ಮತ್ತು 62 ಬಂತು ಇವಾಗ. ಸೊ ಇದನ್ನ ನಾವು S16 is equal to 8 ಬ್ರಾಕೆಟ್ 62. ಇದನ್ನ ನಾನು ಕೊನೆಯದು ಏನ್ ಮಾಡ್ಬೇಕಪ್ಪ ಅಂದ್ರೆ ಗುಣಾಕಾರ ಮಾಡಬೇಕು. ಸೊ ಮಾಡಿ 60 ನಿಮ್ಗೆ ಅಲ್ಲಿ ಬಂದಿಲ್ಲ ಹಿಂಗೆ ಮಾಡ್ಬಿಡಿ. 8 2ಲೆ 16, 1 ಕೈಲ 8 6 48, 49. ಸೊ ನಿಮ್ಮ ಉತ್ತರ 496. ಸೊ 16 ಪದಗಳ ಮೊತ್ತ ಎಷ್ಟಪ್ಪ ಅಂದ್ರೆ 496. ಸೊ ಈ ಲೆಕ್ಕ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಇವಾಗ ಎರಡನೇ ಲೆಕ್ಕ.
1, 4, 7 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ ಕೇಳಿದ್ದಾನೆ. ಇವೆಲ್ಲ ಹೋದ ವರ್ಷ ಆಗಿರುವಂತ ಪೇಪರ್ ಇಂದ ಆಯ್ಕೆ ಮಾಡಿರುವಂತ ಪ್ರಶ್ನೆ ಆಗಿದೆ. ನೋಡಿ 1, 4, 7 20 ಪದಗಳ ಮೊತ್ತ ಬರ್ಕೊಳ್ಳಿ. 1, 4, 7 ಏನು ಕೊಟ್ಟೆ ಮೊತ್ತ 20. ಸೊ ಗುರ್ತು ಮಾಡ್ಕೊಳ್ಳಿ. ಎ ಅಂದ ತಕ್ಷಣ ಏನು ಮೊದಲೇ ಪದ ಏನಿದೆ 1 ಇದೆ. ಎನ್ ಎಂಬುದು ಕೊನೆಯ ಪದ 20 ಇದೆ. ಡಿ ಎಂಬುದು A2 - A1 ಅಂದ್ರೆ ನೋಡಿ A2 ಎಷ್ಟಿದೆ 4 ಇದೆ ಮೈನಸ್ A1 ಅನ್ನೋದು ಎಷ್ಟಿದೆ 1 ಇದೆ. ಸೊ ಎಷ್ಟು ಬಂತು ಡಿ 3 ಬಂತು. ಸೊ ಇದು ಬರ್ಕೊಂಡಿದೆ. ಇವಾಗ ಇದನ್ನು ನಾವು ಎಕ್ಸಿಕ್ಯೂಟ್ ಮಾಡ್ಬೇಕು. ಇವಾಗ ಸೂತ್ರ ಹಾಕಬೇಕು, ಬರಿಬೇಕು. ಸೂತ್ರ ಏನಿದೆಯಪ್ಪ ಅಂದ್ರೆ Sn is equal to n/2 bracket 2a plus n minus 1 bracket close d whole bracket close. ಸೊ ಎಸ್ ಜಾಗದಾಗ ಎಸ್ ಇಟ್ಟಿದ್ದೀನಿ. ಎನ್ ಅಂದ್ರೆ ಎಷ್ಟಿದೆ 20 ಇದೆ. 20 ಎನ್ ಅಂದ್ರೆ 20 ಭಾಗಿಲೆ 2 ಬ್ರಾಕೆಟ್ 2 ಇಲ್ಲಿ ಇಂಟು ಚಿಹ್ನೆ ಹಾಕೋರಿ, ಯಾಕಂದ್ರೆ ಗೊತ್ತಾಗುತ್ತೆ ಏನ್ ಮಾಡ್ಬೇಕಂತ. ಎ ಎಂಬುದು ಎಷ್ಟು ಬಂದಿದೆ 1 ಇದೆ ಬ್ರಾಕೆಟ್ ಇಲ್ಲಿ ಪ್ಲಸ್ ಕಂಪಲ್ಸರಿ ಇಡಿ, ಮುಂದೆ ಗೊತ್ತಾಗುತ್ತೆ ನಿಮಗೆ. ಎನ್ ಎಂಬುದು ಎಷ್ಟಿದೆ 20 ಮೈನಸ್ 1 ಬ್ರಾಕೆಟ್ ಕ್ಲೋಸ್. ಡಿ ಎಂಬುದು 3 ಬಂದಿದೆ ಹೋಲ್ ಬ್ರಾಕೆಟ್ ಕ್ಲೋಸ್. ಇವಾಗ ಇದನ್ನ ಛೇದ ಹೊಡೆಯಿರಿ. 2 1 2 10 ಬಂತು. 2 1 2 ಗುಣಾಕಾರ ಮಾಡಿ ಪ್ಲಸ್ ಪ್ಲಸ್ ಇಲ್ಲಿ ಮೈನಸ್ 21 20 1 ಹೋದ್ರೆ 19 3ಗೆ ಹಂಗೆ ಇಟ್ಟಿದ್ದೀನಿ. ಸೊ ಇಲ್ಲಿ ತನಕ ಬಂದ್ವಿ ನಾವು. ಏನೇನು ಬಂದಿತ್ತು S20 10 2 ಪ್ಲಸ್ 19 ಬ್ರಾಕೆಟ್ ಹಾಕಿ 3 ಹಾಕಿ. ಸೊ 10 ಹಂಗೆ ಇಟ್ಕೊಳ್ಳಿ, ಈ 2 ಪ್ಲಸ್ ಹಂಗೆ ಇಟ್ಕೊಳ್ಳಿ. 19 ಇಂಟು 3 ಮಾಡ್ಕೊಳ್ಳಿ, ಎಷ್ಟಾಗುತ್ತೆ 57 ಆಗುತ್ತೆ. ಬೇಕಾದ್ರೆ ಶೇಡಿಂಗ್ ಮಾಡಕ್ ಹೋಗ್ಬೋದು. 19 ಇಂಟು 3 19 ಇಂಟು 3 3 54 3 27 27 ಸಾರಿ 3 27 ಎರಡು ಕೈಲ 3 3 5 57 ಆಯ್ತು. 10 ಹಂಗೆ ಇಟ್ಕೊರಿ, S20 ಹಂಗೆ ಇಟ್ಕೊರಿ ಬ್ರಾಕೆಟ್ 2 ಪ್ಲಸ್ 57 ಅಂದ್ರೆ 59 ಆಗುತ್ತೆ. ಸೊ ಈ 59 ಬಂತಲ್ಲ, ಆಮೇಲೆ ಈ 59ನ 10 ಇಂದ ಗುಣಾಕಾರ ಮಾಡಿದಾಗ ನಿಮ್ಗೆ ಉತ್ತರ 590 ಬರುತ್ತೆ. ಇದು ನಿಮಗೆ ಉತ್ತರ. ಸೊ 20 ಪದಗಳ ಮೊತ್ತ ಅಂದ್ರೆ 590 ಆಗುತ್ತೆ. ಈ 2 ಲೆಕ್ಕ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ 3ನೇ ಲೆಕ್ಕ ಇದು ನಿಮ್ಗಾಗಿ ಕೊಟ್ಟಿದ್ದು ಎಕ್ಸಾಂಪಲ್. 5, 9, 13 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರಪಿಸಿ. ಆಸ್ ಇಟ್ ಈಸ್ ಇವು 2 ಲೆಕ್ಕ ಯಾವ ರೀತಿ ಇದೆಯಲ್ಲ ಅದೇ ರೀತಿ 3ನೇ ಲೆಕ್ಕನೂ ಸಹ ಅದೇ ರೀತಿ ಇದೆ. SN ಮೊತ್ತ ಸೂತ್ರ ಹಾಕಿ ಈ ಲೆಕ್ಕ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಈ ಉತ್ತರ ಎಷ್ಟು ಬಂದಿದೆ ಅಂತ ತಿಳಿಸಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ಬರು ಒಂದೇ ಮಾರ್ಕ್ಸ್ ಇಂದ ಫೇಲ್ ಆಗೋ ಸಾಧ್ಯತೆ ಸಹ ಇರುತ್ತೆ. ಈ 2 ಅಂಕದ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇದೆ. 100% ಇದು ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ. ಧನ್ಯವಾದಗಳು.